सविरं करवावहै तस्मिन् वदितमस्तु मा विद्विषावहै। ओम शांति शांति शांति। नमः सूर्याय चंद्राय मंगलाय बुधाय च गुरु शुक्र शनि वृहस्पति राहवे केतवे नमः। गुरु ब्रह्मा गुरु विष्णु साक्षात् परब्रह्म तस्मै गुरुवे नमः। शुक्लवंदनं विष्णु शेषाननं चतुर्भुज प्रसन्नवदनं ध्यायते सर्वविघ्नोपशान्तये। धन्यवाद। ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಅಡುಗೆ ಮನೆಯಲ್ಲಿ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಗಂಡಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು. ಗಂಡಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು. ಕುಂಬಳಕಾಯಿ ಕುಚ್ಚಳಿ ಕುಳಿತು ವರದಕ್ಷಿಣೆ ಆಗಿತ್ತು. ಕುಂಬಳಕಾಯಿ ಕುಚ್ಚಳಿ ಕುಳಿತು ವರದಕ್ಷಿಣೆ ಆಗಿತ್ತು. ಅಡುಗೆ ಮನೆಗೆ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಹಾರಿ ಬಂದ ಹೀರೆಕಾಯಿ ವಾರದೂದಿತ್ತು. ಹಾರಿ ಬಂದ ಹೀರೆಕಾಯಿ ವಾರದೂದಿತ್ತು. ನುಗ್ಗಿ ಬಂದ ನುಗ್ಗೆಕಾಯಿ ಡೋರ್ ಬಾರಿಸಿತ್ತು. ನುಗ್ಗಿ ಬಂದ ನುಗ್ಗೆಕಾಯಿ ಡೋರ್ ಬಾರಿಸಿತ್ತು. ಅಡುಗೆ ಮನೆಯಲ್ಲಿ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಸೌತೆಕಾಯಿ ತೈ ಮಾಡಿ ಸ್ವಾಗತ ಅಂದಿತ್ತು. ಸೌತೆಕಾಯಿ ತೈ ಮಾಡಿ ಸ್ವಾಗತ ಅಂದಿತ್ತು. ಟೊಮೆಟೊ ಸಾಣೆ ಸುಂದರಿ ಎಂದು ತಾಬಲು ಹಂಚಿತ್ತು. ಟೊಮೆಟೊ ಸಾಣೆ ಸುಂದರಿ ಎಂದು ತಾಬಲು ಹಂಚಿತ್ತು. ಅಡುಗೆ ಮನೆಯಲ್ಲಿ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಬೆಂಡೆಕಾಯಿ ಬೊಂಡೆ ಎತ್ತಿ ಸಾಸ್ ಮಾಡಿತ್ತು. ಬೆಂಡೆಕಾಯಿ ಬೊಂಡೆ ಎತ್ತಿ ಸಾಸ್ ಮಾಡಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕೆಂಪೆನೆದ ಬಿಟ್ಟುಟೆಲ್ಲ ಲಿಪ್ಟಿಕ್ ಹತ್ತಿತ್ತು. ಕೆಂಪೆನೆದ ಬಿಟ್ಟುಟೆಲ್ಲ ಲಿಪ್ಟಿಕ್ ಹತ್ತಿತ್ತು. ಅಡುಗೆ ಮನೆಯಲ್ಲಿ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು. ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು. ಜೇಮ್ಸ್ ಹಾಕಿ ಜೇಮ್ಸ್ ಬಂದು ಡ್ಯಾನ್ಸ್ ಮಾಡಿತ್ತು. ಜೇಮ್ಸ್ ಹಾಕಿ ಜೇಮ್ಸ್ ಬಂದು ಡ್ಯಾನ್ಸ್ ಮಾಡಿತ್ತು. ಅಡುಗೆ ಮನೆಯಲ್ಲಿ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಚೋಟುದ ಮೆಣಸಿನಕಾಯಿ ತಕ ಕುಣದಿತ್ತು. ಚೋಟುದ ಮೆಣಸಿನಕಾಯಿ ತಕ ಕುಣದಿತ್ತು. ಬಾಳೆಹಣ್ಣನ್ನು ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿತ್ತು. ಬಾಳೆಹಣ್ಣನ್ನು ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿತ್ತು. ಅಡುಗೆ ಮನೆಯಲ್ಲಿ ಒಂದು ದಿನ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳ ಸೇರಿಕೊಂಡು ಚಪ್ಪಲಿ ಹಾಕಿತ್ತು. ಬದನೆಕಾಯಿ ಬಂದವರಿಗೆಲ್ಲ ಒಮ್ಮನೆ ಹೇಳಿತ್ತು. ಬದನೆಕಾಯಿ ಬಂದವರಿಗೆಲ್ಲ ಒಮ್ಮನೆ ಹೇಳಿತ್ತು. ಬದನೆಕಾಯಿ ಬಂದವರಿಗೆಲ್ಲ ಒಮ್ಮೆ ಹೇಳಿದ್ದು. ಧನ್ಯವಾದ. ನನ್ನ ಹೆಸರು ಆರಾಧ್ಯ ಪರಸಪ್ಪ ಪೂಜಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಕಥೆ ಹೇಳುತ್ತೇನೆ. ನನ್ನ ಶಾಲೆ ಹೆಸರು ಜ್ಞಾನಜ್ಯೋತಿ ಶಿಕ್ಷಣ ಕಿರಿಯ ಪ್ರಾಥಮಿಕ ಶಾಲೆ ಕಟಗೇರಿ. ಒಂದು ದಟ್ಟವಾದ ಕಾಡು. ಅಲ್ಲೊಂದು ಹುಲಿ ವಾಸಿಸುತ್ತಿತ್ತು. ಅದೇ ಕಾಡಿನಲ್ಲಿ ಬೇಟೆಗಾರರು ಬಂದು ಬೇಟೆಯಾಡಲು ಬಂದಿದ್ದರು. ಒಂದು ಗುಂಡಿಯನ್ನು ತೋಡಿ ಅದರ ಮೇಲೆ ಕೊಂಬೆ ಎಲೆಗಳನ್ನು ಹಾಕಿ ಅದನ್ನು ಮುಚ್ಚಿದರು. ತಳಗೆ ಪಂಜರವನ್ನು ಇಕ್ಕಿದರು. ಆ ಹುಲಿಗೆ ಅದು ಗೊತ್ತಾಗಲೇ ಇಲ್ಲ. ಅದು ಅದರ ಒಳಗೆ ಬಿದ್ದಿತು. ಅದನ್ನು ಮೇಲೆ ತೆಗೆದು ಪಂಜರದ ಕೀಲಿಯನ್ನು ಹಾಕಿದರು. ಆಗ 4-5 ವರ್ಷಗಳು 1-2-3 ದಿನಗಳು ಕಳೆದವು. ಆಗ ಅಲ್ಲಿಯೇ ಒಬ್ಬ ಕಟ್ಟಿಗೆ ಕಡಿಯುವನು ಹೋಗುತ್ತಿದ್ದ. ಕಟ್ಟಿಗೆ ಮಾನವನೇ ನೀನು ನನ್ನನ್ನು ಬಿಡಿಸು ಎಂದು ಹುಲಿ ಹೇಳಿತು. ಆಗ ಮಾನವ ಹೇಳಿದ, ಇಲ್ಲಪ್ಪ, ನಾನಿನ್ನನ್ನು ಬಿಡಿಸುವುದಿಲ್ಲ. ಬಿಡಿಸಿದರೆ ನೀನನ್ನು ತಿನ್ನುತ್ತೀಯ, ಮಾಡಿಸುವುದಿಲ್ಲ ಎಂದು ಹೇಳಿದನು. ಆಗ ಹುಲಿ ಮಾತು ಕೊಟ್ಟಿತು, ನಾನಿನ್ನ ತಿನ್ನುವುದಿಲ್ಲ, ನಾನಿನ್ನನ್ನು ತಿನ್ನುವುದಿಲ್ಲ, ನೀನು ನನ್ನನ್ನು
ಪಂಚದಿಂದ ಹೊರಗೆ ತೆಗಿ ಎಂದು ಹೇಳಿದನು. ಆಗ ತನ್ನ ಹೆಗಲ ಮೇಲೆ ಇದ್ದ ಕೊಡ್ಡಲಿಯನ್ನು ತಗೊಂಡು ಆ ಕೀಲಿಯ ಮೇಲೆ ಹೊಡೆದನು. ಆ ಕೀಲಿ ಉಜ್ಜಿತು. ಆಗ ಹುಲಿ ಪಂಜರದಿಂದ ಹೊರಗೆ ಬಂದು, ನಾನು ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಹೇಳಿತು. ಆಗ ಕಟ್ಟಿಗೆ ಕಡಿಯುವ ಹೇಳಿದ, ನೀನು ನನ್ನನ್ನು ತಿನ್ನುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀಯಲ್ಲವೇ, ಎದಕ್ಕೆ ನನ್ನನ್ನು ತಿನ್ನುತ್ತಿದ್ದೀಯಾ ಎಂದು ಹೇಳಿದ. ಅದೇ ದಾರಿಯಲ್ಲಿ ಒಬ್ಬ ಋಷಿ ಹೋಗುತ್ತಿದ್ದ. ಕಟ್ಟಿಗೆ ಕಡಿಯುವವನು ಓಡಿ ಹೋಗಿ ಋಷಿಯ ಹತ್ತಿರ ಹೋಗಿ, ಋಷಿಯೇ, ಇವನು ನನ್ನನ್ನು ತಿನ್ನುತ್ತಿದ್ದಾನೆ ಎಂದು ಹೇಳಿದ. ಅವನ ಘಟನೆಗಳನ್ನೆಲ್ಲ ಹೇಳಿದ. ಆಗ ಋಷಿ ಹೇಳಿದ, ನೀನು ಮೊದಲು ಎಲ್ಲಿದ್ದೆ ಎಂದು ಕೇಳಿದ. ಪಂಜರದಲ್ಲಿ ಎಂದು ಹುಲಿ ಹೇಳಿತು. ಹೇಗೆ ಎಂದನು. ಆವಾಗ ಹುಲಿ ಓಡಿ ಹೋಗಿ ಪಂಜರದ ಒಳಗೆ ಕೂತಿತ್ತು. ಋಷಿ ಓಡಿ ಹೋಗಿ ಆ ಚಾಬಿಯನ್ನು ಮತ್ತೆ ಹಾಕಿದ.